ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ನಜೀರ್ ಅಹಮದ್ ಬಿಡುಗಡೆಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ನಜೀರ್ ಅಹಮದ್ ಬಿಡುಗಡೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿರೋದು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯ ಕೆಲಸ ಮಾಡ್ತಾ ಇದ್ರು. ರಾಜಕೀಯ ಕಾರ್ಯದರ್ಶಿಯಾಗಿದ್ರು ನಜೀರ್ ಅಹಮದ್. ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡದ ಆರೋಪ ಕೇಳಿಬರ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಪ್ರಚಾರಕ್ಕೆ ಬಾರದ ಹಿನ್ನೆಲೆ ತಲೆದಂಡ ಇದು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೇ ಷಡ್ಯಂತ್ರದ ಆರೋಪ. ಈ ಕುರಿತು ವರಿಷ್ಠರಿಗೆ ವರದಿಯನ್ನ ಕೂಡ ನಾಯಕರು ನೀಡಿದ್ರು. ನಮ್ಮ ಪಕ್ಷದಲ್ಲೇ ಇರ್ತಾರೆ, ಬಟ್ ನಮ್ಮ ವಿಚಾರಗಳನ್ನೇ ಬೇರೆ ಕಡೆ ಲೀಕ್ ಔಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಿದ್ರು ಕೆಲ ಕೈ ನಾಯಕರು. ಹೀಗಾಗಿ ನಸೀರ್ಗೆ ರಾಜೀನಾಮೆಯನ್ನ ಕೊಟ್ಬಿಡಿ ಅಂತ ಸೂಚಿಸಿದ್ರಂತೆ. ಹಾಗಾಗಿ ನಸೀರ್ ಅಹಮದ್ಗೆ ಹೈಕಮಾಂಡ್ ಸ್ವತಃ ಸೂಚನೆ ಕೊಟ್ಟಿದ್ದ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅವಕಾಶ ನೀಡಿದ್ರು. ಏನೇ ಮಾತನಾಡದಿದ್ರು ಬಂದು ಮಾತನಾಡಬಹುದು ಅನ್ನೋದಾಗಿ. ಆದ್ರೆ ಭೇಟಿಯೂ ಆಗ್ಲಿಲ್ಲ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು, ದೂರ ಉಳ್ಕೊಂಡಿದ್ರು ನಜೀರ್. ಹೀಗಾಗಿ ಇವತ್ತು ಹುದ್ದೆಯಿಂದ ಬಿಡುಗಡೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ರಾಜೀನಾಮೆಗಳು ಸದ್ದು ಮಾಡ್ತಿದೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಅಭಿಷೇಕ್. ಕೈಪಾಳ್ಯದಲ್ಲಿ ಏನಾಗ್ತಿದೆ? ರಾಜೀನಾಮೆಯ ಪರ್ವ ಶುರುವಾಗಿದೆಯಾ? ಯಾಕಂತ ಹೇಳಿದ್ರೆ ಒಂದು ಕಡೆ ದಾವಣಗೆರೆ ಎಲೆಕ್ಷನ್ಗೆ ಪ್ರಚಾರಕ್ಕೆ ಬಂದಿಲ್ಲ ಅನ್ನುವಂತ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರನ್ನ ತಲೆದಂಡ ಮಾಡ್ತಾ ಇರೋದು ಪಕ್ಷಕ್ಕೆ ಎಷ್ಟು ಮುಜುಗರ, ಅಥವಾ ಪಕ್ಷಕ್ಕೆ ಏನಾದ್ರೂ ಸಕಾರಾತ್ಮಕವಾದಂತ ಪರಿಣಾಮ ಬೀರುತ್ತಾ ಅಭಿಷೇಕ್? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಳರೆಗೋದಿ ಇದೀಗ ಅಲ್ಪಸಂಖ್ಯಾತ ನಾಯಕರಿಗೆ ಒಂದಷ್ಟು ಕಗ್ಗಂಟಾಗಿ ರೂಪುಗೊಂಡಿದೆ. ಅದರಲ್ಲೂ ಕೂಡ ಕೆಪಿಸಿಸಿ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರು ಇದಾಗಲೇ ರಾಜೀನಾಮೆನ ಕೊಟ್ಟಿದ್ದಾರೆ. ಅದಾದ ನಂತರ ಏನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡಬೇಕೆಂದು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು. ಆದ್ರೆ ಏನು ಕಳೆದ 2 ದಿನಗಳಿಂದ ಏನು ಬಾಗಲಕೋಟೆ ಮತ್ತು ಬೀದರ್ ಜಿಲ್ಲಾ ಪ್ರವಾಸದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ನಿನ್ನೆ ಇನ್ನು ಪ್ರಮುಖವಾಗಿ ನಜೀರ್ ಅಹಮದ್ ಅವರಿಗೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ರು. ಆದ್ರೆ ಕಳೆದ ದಿನ ಏನು ನಜೀರ್ ಅಹಮದ್ ಅವರು ಭೇಟಿ ಮಾಡಕ್ಕೆ ಎಲ್ಲೂ ಕೂಡ ಮುಂದಾಗ್ಲಿಲ್ಲ. ಅದಾದ ನಂತರ ಇಂದು ಏನು ಕೊನೆಯ ಕ್ಷಣದಲ್ಲಿ ಕೊನೆಯ ಬಾರಿಗೆ ಒಂದು ಸಮಯಾವಕಾಶದ ಒಂದು ಅವಕಾಶ ಕೊಟ್ಟಿದ್ರು. ಆದ್ರೆ ಅದಕ್ಕೂ ಮುಂಚಿತವಾಗಿ ಇದೀಗ ಸರ್ಕಾರದಿಂದ ಏನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಬೆಳವಣಿಗೆ ಆದ ನಂತರ ಸಚಿವ ಜಮೀರ್ ಅವ್ರನ್ನು ಕೂಡ ಏನು ಸಿದ್ದರಾಮಯ್ಯ ತಾವು ಇರತಕ್ಕಂತ ಸ್ವಗೃಹಕ್ಕೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಗ್ತಿರ್ತಕ್ಕಂಥದ್ದು ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಂದು ಗುರುತಿಸಿರ್ತಕ್ಕಂಥ ಕೆಲವು ನಾಯಕರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಒಂದಷ್ಟು ಕೆಲಸನ ಮಾಡಿದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಆ ಒಂದು ಆರೋಪಕ್ಕೆ ಏನು ಅಲ್ಲಿನ ಒಂದು ಸ್ಥಳೀಯ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಕೂಡ ಸಲ್ಲಿಕೆ ಮಾಡಿದ್ರು. ಆ ಒಂದು ವರದಿಯನ್ನು ಸ್ವೀಕರಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ಕ್ರಮೇಣವಾಗಿ 2 ಪ್ರಮುಖ ನಾಯಕರನ್ನ ರಾಜೀನಾಮೆ ಪಡೆದುಕೊಂಡಿದೆ. ನಂತರ ಏನು ಸಚಿವ ಜಮೀರ್ ಅವ್ರಿಗೂ ಕೂಡ ಈ ಒಂದು ತಲೆದಂಡದ ಒಂದು ಬಿಸಿ ತಾಕತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೂಡ ತಿಳಿಗೊಳಿಸಿದ್ದಾಗ್ತದೆ. ಆದ್ರೆ ಜಮೀರ್ ಅವರು ಸಿದ್ದರಾಮಯ್ಯ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನಾನು ಎಐಸಿಸಿ ಅಧ್ಯಕ್ಷರಿಗೆ ಮಾತನಾಡ್ತೇನೆ ಅನ್ನುವಂತ ಒಂದು ಮಾತುಗಳನ್ನ ಆಡಿದ್ದಾರೆ. ಇದು ಪ್ರಮುಖವಾಗಿ ಮುಂದೆ ಯಾವ ರೀತಿ ಒಂದು ಸ್ವರೂಪ ಪಡ್ಕೊಳ್ತೇವೆ ಅನ್ನೋ ಕೂಡ ಕಾದು ನೋಡ್ಬೇಕಾಗುತ್ತೆ. ಪ್ರೇರಣಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಈಗ ಒಂದಲ್ಲ ಎರಡಲ್ಲ ಅಂತ ಈಗ ಸಚಿವ ಸ್ಥಾನ ಜಮೀರ್ ಅಹಮದ್ ಅವರ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬಂದಂತೆ ಕಾಣಿಸ್ತಾ ಇದೆ, ಸಂಕಷ್ಟ ಎದುರಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಪ್ರಚಾರದ ವಿಚಾರಕ್ಕೆ ಮಾತ್ರ ಏನು ಕೈ ಬಿಡ್ತಾ ಇರೋದಾ, ತಲೆದಂಡವಾಗಿರೋದಾ, ಅಥವಾ ಪಕ್ಷದ ಯಾವ ವಿಚಾರವನ್ನ ಲೀಕ್ಔಟ್ ಮಾಡಿದ್ದಾರೆ ಕೆಲವೊಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.